ರಾಬರ್ಟ್ ಕಿಯೋಸಾಕಿ ಹೇಳ್ತಾರೆ, ಇಟ್ಸ್ ನಾಟ್ ಹೌ ಮಚ್ ಮನಿ ಯು ಮೇಕ್, ಇಟ್ಸ್ ಹೌ ಮಚ್ ಮನಿ ಯು ಕೀಪ್. ನೀವು ಎಷ್ಟು ಸಂಪಾದನೆ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ನೀವು ಎಷ್ಟು ಉಳಿತಾಯ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿದೆ ಅಂತ. ನೋಡಿ, ಈ ಸಾಲು ಕೇಳಲು ಎಷ್ಟು ಈಸಿ ಅನಿಸ್ತಾ ಇದೆ, ಅಷ್ಟೇ ದೊಡ್ಡ ಸಂದೇಶ ಇದು ನೀಡುತ್ತೆ. ಏಕೆಂದ್ರೆ ಇದು ಜೀವನ ಬದಲಿಸುವ ಮಾತಾಗಿದೆ. ಇವತ್ತಿನ ಪ್ರತಿಯೊಬ್ಬ ವ್ಯಕ್ತಿ ಹಣದ ಚಿಂತೆಯಲ್ಲಿ ಬದುಕ್ತಾ ಇದ್ದಾನೆ. EMI ಪೇ ಮಾಡುವುದು ಇದೆ, ಹಣ ಉಳಿತಾಯ ಆಗ್ತಾ ಇಲ್ಲ, ರಿಟೈರ್ಮೆಂಟ್ ನ ಪ್ಲಾನ್ ಇಲ್ಲ. ನೋಡಿ, ಒಂದು ರಿಪೋರ್ಟ್ ಹೇಳುತ್ತೆ, ಭಾರತದ 76% ಜನ ತಿಂಗಳು ಮುಕ್ತಾಯ ಆಗೋದಕ್ಕಿಂತ ಮುಂಚೆನೆ ತಮ್ಮ ಸ್ಯಾಲರಿ ಮುಕ್ತಾಯ ಮಾಡಿರ್ತಾರೆ. ಮತ್ತೆ 83% ಯುವಕರ ಹತ್ತಿರ ಯಾವುದೇ ಫೈನಾನ್ಷಿಯಲ್ ಪ್ಲಾನ್ ಇರೋದೇ ಇಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ನಾವು ಅನೇಕ ವರ್ಷಗಳ ಕಾಲ ಕಾಲೇಜು ಕಲಿತು 10 ರಿಂದ 12 ಗಂಟೆ ಕೆಲಸ ಮಾಡಿದ್ರು ಕೂಡ ತಿಂಗಳ ಕೊನೆಯಲ್ಲಿ ಪ್ರತಿಯೊಬ್ಬ ಯುವಕನ ಬಾಯಿಯಿಂದ ಅದೇ ಮಾತು ಬರುತ್ತೆ, ಹಣ ಇಲ್ಲ ಅನ್ನೋದು. ನೋಡಿ, ನಿಜವಾದ ಸಮಸ್ಯೆ ಹಣದು ಅಥವಾ ಕಡಿಮೆ ಸಂಪಾದನೆ ಮಾಡುವುದು ಆಗಿಲ್ಲ, ಬದಲಾಗಿ ನಮ್ಮ ಯೋಚನೆ ಮತ್ತೆ ತಪ್ಪು ನಿರ್ಧಾರದ್ದು ಆಗಿದೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 6 ಅಪಾಯಕಾರಿ ತಪ್ಪುಗಳ ಬಗ್ಗೆ ಹೇಳ್ತೀನಿ. ಒಂದ್ ವೇಳೆ ನೀವು ಈ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಒಳ್ಳೆಯ ಜೀವನ ಹಾಳಾಗೋದು ಪಕ್ಕ. ಅದಕ್ಕೆ ಈ ಪೂರ್ತಿ ವಿಡಿಯೋ ಎಂಡ್ ವರೆಗೆ ನೋಡಿ, ಏಕೆಂದ್ರೆ ಈ ವಿಡಿಯೋ ನಿಮ್ಮ ಪೂರ್ತಿ ಜೀವನದ ಫೈನಾನ್ಷಿಯಲ್ ಡೈರೆಕ್ಷನ್ ಅನ್ನ ಬದಲಾವಣೆ ಮಾಡುತ್ತೆ. ಮಿಸ್ಟೇಕ್ ನಂಬರ್ 1, ಪೇ ಯುವರ್ ಸೆಲ್ಫ್ ಫಸ್ಟ್. ನೋಡಿ, ನಾವು ತಮಗೆ ಎಲ್ಲಕ್ಕಿಂತ ಕೊನೆಯಲ್ಲಿ ಹಣ ನೀಡುತ್ತೇವೆ. ಈಗ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಸ್ಯಾಲರಿ ಬಂದ ತಕ್ಷಣ ಏನ್ ಮಾಡ್ತೀರಾ? ಉದಾಹರಣೆಗೆ ರೆಂಟ್ ಪೇ ಮಾಡಬಹುದು, ನೆಟ್ಫ್ಲಿಕ್ಸ್ ನ ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು, ಆಮೇಲೆ ಊಟ ತಿಂಡಿ ಈ ಎಲ್ಲಾ ವಿಷಯಗಳ ಮೇಲೆ ಹಣ ಖರ್ಚು ಮಾಡ್ತೀರಾ. ಒಂದ್ ವೇಳೆ ಹಣ ಉಳಿತಾಯ ಆದ್ರೆ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ. ಅಂದ್ರೆ ನೀವು ಪೂರ್ತಿ ತಿಂಗಳು ಕೆಲಸ ಮಾಡಿದ್ರಿ, ಎಲ್ಲರಿಗೂ ಹಣ ನೀಡಿದ್ರಿ, ಆದ್ರೆ ಒಬ್ಬ ವ್ಯಕ್ತಿಗೆ ಹಣ ನೀಡಲಿಲ್ಲ, ಅದುವೇ ನೀವು. ಅದಕ್ಕೆ ರಾಬರ್ಟ್ ಕಿಯೋಸಾಕಿ ಒಂದು ಮಾತು ಹೇಳ್ತಾರೆ, ಬಡ ಜನ ಎಲ್ಲಕ್ಕಿಂತ ಮೊದಲು ತಮ್ಮ ಬಿಲ್ ಪಾವತಿ ಮಾಡ್ತಾರೆ, ಆದ್ರೆ ಶ್ರೀಮಂತರು ಮೊದಲು ತಮಗೆ ಹಣ ನೀಡ್ತಾರೆ. ಇದರ ಅರ್ಥ, ಶ್ರೀಮಂತರ ಹತ್ತಿರ ಹಣ ಬರ್ತಾ ಇದ್ದಂತೆ ಅವರು ಮೊದಲು ತಮ್ಮ ಸಲುವಾಗಿ ಹಣ ತೆಗೆದು ಇಡ್ತಾರೆ. ಹಣ ಉಳಿತಾಯ ಮಾಡುವುದು ಅಂದ್ರೆ ಒಂದು ಅಭ್ಯಾಸ, ಒಂದು ಸಂದೇಶ ಆಗಿರುತ್ತೆ ತಮ್ಮ ಫ್ಯೂಚರ್ ಸೆಲ್ಫ್ಗೆ. ಒಂದ್ ವೇಳೆ ನೀವು ಇವತ್ತು 1 ರೂಪಾಯಿ ಉಳಿತಾಯ ಮಾಡ್ತಾ ಇಲ್ಲ ಅಂದ್ರೆ ನಾಳೆ ಲಕ್ಷ ಸಂಪಾದನೆ ಮಾಡಿದ್ರು ಏನೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ಪ್ರತಿ ತಿಂಗಳು ಸ್ಯಾಲರಿ ಬರ್ತಾ ಇದ್ದಂತೆ ಎಲ್ಲಕ್ಕಿಂತ ಮೊದಲು ತಮ್ಮ ಸಲುವಾಗಿ ಹಣ ತೆಗೆದು ಇಡಿ. ಕಡಿಮೆ ಅಂದ್ರೂ 10% ತಮ್ಮ ಸೇವಿಂಗ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಸಲುವಾಗಿ ತೆಗೆದು ಇಡಿ. ಹೇಗೆ ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಾ ಹಾಗೆ. ನೋಡಿ, ಭಾರತದಲ್ಲಿ 70% ಜನ ಎಲ್ಲ ಖರ್ಚಾಗಿ ಎಷ್ಟು ಉಳಿದಿರುತ್ತೆ ಅದನ್ನೇ ಸೇವಿಂಗ್ಸ್ ಮಾಡೋಣ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ. ಮತ್ತೆ ಇದೇ ಎಲ್ಲಕ್ಕಿಂತ ದೊಡ್ಡ ಫೈನಾನ್ಷಿಯಲ್ ಟ್ರ್ಯಾಪ್ ಆಗಿರುತ್ತೆ. ಮಿಸ್ಟೇಕ್ ನಂಬರ್ 2, ಸಾಲ ಮಾಡಿ ಜೀವನ ಬದುಕುವುದು ಮತ್ತೆ ಅದರ ಮೇಲೆ ಕಂಫರ್ಟೇಬಲ್ ಆಗೋದು. ಇವತ್ತು ಸಾಲ ಮಾಡಿ ಜೀವನ ಬದುಕೋದು ಒಂದು ಸ್ಟೇಟಸ್ ಸಿಂಬಲ್ ಆಗಿದೆ. EMI ಮೇಲೆ ಹೊಸ ಫೋನ್ ಖರೀದಿ ಮಾಡೋದು, ಬೈಕ್ ಖರೀದಿ ಮಾಡಲು EMI ಉಪಯೋಗ ಮಾಡೋದು, ಹೊಸ ಬಟ್ಟೆ ಖರೀದಿ ಮಾಡಲು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು. ನಮ್ಮ ಅಭ್ಯಾಸಗಳು ಎಷ್ಟು ಕೆಟ್ಟು ಹೋಗಿವೆ ಅಂದ್ರೆ ಸಣ್ಣ ಪುಟ್ಟ ವಸ್ತುಗಳು ಕೂಡ ಸಾಲ ಮಾಡಿ ಖರೀದಿ ಮಾಡ್ತಾ ಇದ್ದೇವೆ. ನೋಡಿ, ಸಾಲ ಮಾಡೋದು ತಪ್ಪಲ್ಲ, ಆದ್ರೆ ಅದರ ಮೇಲೆಯೇ ಡಿಪೆಂಡ್ ಆಗೋದು ಎಲ್ಲಕ್ಕಿಂತ ದೊಡ್ಡ ತಪ್ಪು. ಅದಕ್ಕೆ ಭಾರತದಲ್ಲಿ ಪ್ರತಿ ತಿಂಗಳು 2 ಲಕ್ಷ ಕೋಟಿಗೂ ಅಧಿಕ ಪರ್ಸನಲ್ ಲೋನ್ ನೀಡಲಾಗ್ತಾ ಇದೆ. ಮತ್ತೆ ಇದರಲ್ಲಿ ಅತ್ಯಧಿಕ ಜನ ಈ ಹಣವನ್ನು ಅವಶ್ಯಕತೆಗಳಿಗಾಗಿ ಅಲ್ಲ, ಬದಲಾಗಿ ಲೈಫ್ ಸ್ಟೈಲ್ ಸಲುವಾಗಿ ತಗೊಳ್ತಾ ಇದ್ದಾರೆ. ಸಾಲದ ಎಲ್ಲಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಹಣ ಮರುಪಾವತಿ ಮಾಡೋದು ಅಲ್ಲ, ಬದಲಾಗಿ ನೀವು ನಿಮ್ಮ ಫ್ಯೂಚರ್ ಅನ್ನ ಅಡಮಾನ ಇಡ್ತಾ ಇದ್ದೀರಾ. ಮತ್ತೆ ಎಲ್ಲಕ್ಕಿಂತ ಅಪಾಯಕಾರಿ ಮಾತು ಅಂದ್ರೆ ಮನುಷ್ಯ ಇದನ್ನ ನಾರ್ಮಲ್ ಎಂದು ತಿಳಿದುಕೊಳ್ತಾ ಇದ್ದಾನೆ. ಉದಾಹರಣೆಗೆ, ನಿಮ್ಮ ಸ್ಯಾಲರಿ 50,000 ಇದೆ, ಆದ್ರೆ EMI ಇದೆ 25,000 ರೂಪಾಯಿ. ಈಗ ನೀವೇ ಯೋಚನೆ ಮಾಡಿ, ಅರ್ಧ ತಿಂಗಳು ನೀವು ಸಾಲ ಪಾವತಿ ಮಾಡಲು ಕೆಲಸ ಮಾಡ್ತಾ ಇದ್ದೀರಾ. ಇದು ಜೀವನ ಅಲ್ಲ, ಬದಲಾಗಿ ಗುಲಾಮಗಿರಿ ಆಗಿದೆ ಸಾಲದ್ದು. ಒಂದ್ ವೇಳೆ ಈ ಟ್ರ್ಯಾಪ್ ನಿಂದ ಆಚೆ ಬರುವುದು ಇದ್ರೆ ಈ ಮಾತುಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. 1, EMI ಯಾವತ್ತು ನಿಮ್ಮ ಸ್ಯಾಲರಿಗಿಂತ 30% ಜಾಸ್ತಿ ಆಗಿರಬಾರ್ದು. 2, ಕ್ರೆಡಿಟ್ ಕಾರ್ಡ್ ಇದ್ರೆ ಪ್ರತಿ ತಿಂಗಳು ಪೇಮೆಂಟ್ ಮಾಡ್ತಾ ಬನ್ನಿ. 3, ಯಾವುದೇ ಒಂದು ಲಕ್ಸರಿ ವಸ್ತು ಖರೀದಿ ಮಾಡೋದಕ್ಕಿಂತ ಮುಂಚೆ ತಮಗೆ ಒಂದು ಪ್ರಶ್ನೆ ಕೇಳಿ, ನಾ ಇದನ್ನ ಸಾಲ ಮಾಡದೆ ಖರೀದಿ ಮಾಡಬಹುದಾ ಅಥವಾ ಇಲ್ಲ? ಒಂದ್ ವೇಳೆ ಉತ್ತರ ಇಲ್ಲ ಅಂತ ಇದ್ರೆ ನಿಮ್ಮ ಸಮಯ ಇನ್ನೂ ಬಂದಿಲ್ಲ ಅಂತಾನೆ ಅರ್ಥ. ಏಕೆಂದ್ರೆ ಇವತ್ತು ಸಾಲ ಮಾಡಿ ಖರೀದಿಸುವಾಗ ಆಗುವ ಖುಷಿ ನಾಳೆ ಸಾಲ ಮರುಪಾವತಿ ಮಾಡುವಾಗ ದುಃಖಕ್ಕೆ ಕಾರಣ ಆಗಿರುತ್ತೆ. ಮಿಸ್ಟೇಕ್ ನಂಬರ್ 3, ಎಮರ್ಜೆನ್ಸಿ ಫಂಡ್ ನಿರ್ಮಾಣ ಮಾಡದೇ ಇರೋದು. ನೋಡಿ, ನಾವೆಲ್ಲರೂ ಏನೂ ಆಗೋದಿಲ್ಲ ಅನ್ನೋ ಭ್ರಮೆನಲ್ಲಿ ಇರುತ್ತೇವೆ, ಆದ್ರೆ ಎಮರ್ಜೆನ್ಸಿ ಹೇಳಿ ಕೇಳಿ ಬರೋದಿಲ್ಲ. ಮತ್ತೆ ಎಮರ್ಜೆನ್ಸಿ ಜಾಸ್ತಿ ಕೆಟ್ಟ ಸಮಯದಲ್ಲೇ ಬರುತ್ತೆ. ಈಗ ಅದು ಮೆಡಿಕಲ್ ಎಮರ್ಜೆನ್ಸಿ ಆಗಿರಬಹುದು, ಇಲ್ಲ ಜಾಬ್ ಹೊರಟು ಹೋಗಬಹುದು, ಮನೆಯಲ್ಲಿ ದೊಡ್ಡ ಖರ್ಚಿಗೆ ಹಣ ಬೇಕಾಗಿರಬಹುದು. ಆಗ ಒಂದೇ ಯೋಚನೆ ಬರುತ್ತೆ, ನಾವು ಕೂಡ ಎಮರ್ಜೆನ್ಸಿ ಫಂಡ್ ನಿರ್ಮಾಣ ಮಾಡಬೇಕಿತ್ತು ಅನ್ನೋದು. 2023ರಲ್ಲಿ ನಡೆದ ಒಂದು ಸರ್ವೆನಲ್ಲಿ ಭಾರತದ 78% ಜನ
ಒಂದು ತಿಂಗಳ ಸೇವಿಂಗ್ಸ್ ಇಲ್ಲದೆ ಬದುಕ್ತಾ ಇದ್ದಾರೆ. ಅಂದ್ರೆ ಇವತ್ತು ಜಾಬ್ ಹೊರಟು ಹೋದ್ರೆ ನಾಳೆಯಿಂದ ಸಮಸ್ಯೆ ಶುರು. ನೋಡಿ, ಎಮರ್ಜೆನ್ಸಿ ಫಂಡ್ ಆಗ ಉಪಯೋಗಕ್ಕೆ ಬರುತ್ತೆ ಯಾವಾಗ ನಿಮ್ಮ ಜೀವನದಲ್ಲಿ ಕಷ್ಟಗಳು ಎದುರಾದಾಗ. ಅದಕ್ಕೆ ಆದಷ್ಟು ಬೇಗ ತಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ನ 6 ತಿಂಗಳ ಬಫರ್ ಕ್ರಿಯೇಟ್ ಮಾಡಿ ಮತ್ತೆ ಈ ಹಣ ಮ್ಯೂಚುವಲ್ ಫಂಡ್ ಅಥವಾ FD ನಲ್ಲಿ ಸೇವ್ ಮಾಡಿ. ನೆನಪಿರಲಿ, ಇದನ್ನ ಆಗ್ಲೇ ಉಪಯೋಗ ಮಾಡಬೇಕು ಯಾವಾಗ ನಿಜವಾದ ಎಮರ್ಜೆನ್ಸಿ ಎದುರಾದಾಗ. ಈಗ ಒಂದು ಮಾತು ಕೇಳಿ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಎದುರಾದಾಗ ಮತ್ತೆ ನೀವು ಹಣಕ್ಕಾಗಿ ಓಡಾಡ್ತಾ ಇದ್ದೀರಾ, ಆ ಸಮಯದಲ್ಲಿ ನಿಮಗೆ ಗಿಲ್ಟ್ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಒಂದ್ ವೇಳೆ ನಿಮಗೆ ಈ ಅನುಭವ ಆಗ್ಬಾರ್ದು ಅಂದ್ರೆ ತಪ್ಪದೆ ಎಮರ್ಜೆನ್ಸಿ ಫಂಡ್ ನಿರ್ಮಾಣ ಮಾಡಿ. ಎಮರ್ಜೆನ್ಸಿ ಫಂಡ್ ಯಾವುದೇ ಇನ್ಶೂರೆನ್ಸ್ ಅಲ್ಲ, ಇದು ನಿಮ್ಮ ಪೀಸ್ ಆಫ್ ಮೈಂಡ್ ನ ಫೌಂಡೇಶನ್ ಆಗಿದೆ. ಮಿಸ್ಟೇಕ್ ನಂಬರ್ 4, ಲಕ್ಸರಿ ವಸ್ತುಗಳ ಕನಸು ಕಾಣೋದು ಮತ್ತೆ ಜಸ್ಟಿಫೈ ಮಾಡೋದು. ನೋಡಿ, ನಾವೆಲ್ಲರೂ ತಮ್ಮನ್ನ ತಮಗೆ ಮೂರ್ಖನಾಗಿ ಮಾಡುತ್ತೇವೆ ಮತ್ತೆ ನಾವು ಇದನ್ನ ಡಿಸರ್ವ್ ಮಾಡುತ್ತೇವೆ ಅಂತ ಅನ್ಕೊಳ್ತೇವೆ. ಹೊಸ ಐಫೋನ್, ಬ್ರ್ಯಾಂಡೆಡ್ ವಾಚ್, ಪ್ರತಿ ತಿಂಗಳು ನೆಟ್ಫ್ಲಿಕ್ಸ್, ಪ್ರೈಮ್, ಹಾಟ್ಸ್ಟಾರ್ ಎಲ್ಲವೂ ಬೇಕು. ಯಾಕಂದ್ರೆ ನಾನು ಕಷ್ಟಪಡ್ತೀನಿ, ಇಷ್ಟಾದ್ರೂ ನಾನು ಡಿಸರ್ವ್ ಮಾಡ್ತೇನೆ ಅನ್ಕೊಳ್ತೇವೆ. ಈಗ ಒಂದು ಮಾತು ಕೇಳಿ, ನಿಮ್ಮ ಭವಿಷ್ಯದಲ್ಲಿ ನೀವು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಬೇಕು ಅನ್ಕೊಳ್ತೀರಾ ಅಥವಾ ಇವತ್ತಿನ ಡೋಪಾಮಿನ್ ಸಲುವಾಗಿ ಸಾಲದಲ್ಲಿ ಮುಳುಗಬೇಕು ಅನ್ಕೊಳ್ತೀರಾ? ಒಂದು ರಿಪೋರ್ಟ್ ಹೇಳುತ್ತೆ, ಭಾರತದಲ್ಲಿ ಯುವಕರು ಪ್ರತಿ ತಿಂಗಳು ತಮ್ಮ ಸ್ಯಾಲರಿಯ 28 to 30% ಹಣ ಕೇವಲ ಲೈಫ್ ಸ್ಟೈಲ್ ಸಲುವಾಗಿಯೇ ಖರ್ಚು ಮಾಡ್ತಾನೆ. ಬ್ರ್ಯಾಂಡೆಡ್ ಬಟ್ಟೆ, ರೆಸ್ಟೋರೆಂಟ್ ನಲ್ಲಿ ಊಟ, ಗ್ಯಾಜೆಟ್ಸ್ ಅಥವಾ OTTಗಳ ಮಂತ್ಲಿ ಸಬ್ಸ್ಕ್ರಿಪ್ಷನ್. ನೋಡಿ, ನಾವು ಖರ್ಚು ಮಾಡುವಾಗ ಲಾಜಿಕ್ ನಿಂದ ಅಲ್ಲ, ಬದಲಾಗಿ ಇಮೋಷನ್ ನಿಂದ ಯೋಚನೆ ಮಾಡುತ್ತೇವೆ. ಲಾಜಿಕ್ ಹೇಳುತ್ತೆ ಪ್ರತಿಯೊಂದು ಖರ್ಚು ನಿಮ್ಮ ವೆಲ್ತ್ ಬಿಲ್ಡಿಂಗ್ ನ ಜರ್ನಿಯಿಂದ ಹಣ ಕಟ್ ಮಾಡುತ್ತೆ ಅಂತ. ಅದೇ ಇಮೋಷನ್ ಹೇಳುತ್ತೆ ನೀನು ಖುಷಿಯಾಗಿ ಇರಬೇಕು ಅಷ್ಟೇ, ಬೇಕಿದ್ರೆ EMI ಮೇಲೆ ಖರೀದಿ ಮಾಡು ಅಂತ. ಮತ್ತೆ ಇದೆಲ್ಲವೂ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ನೆನಪಿರಲಿ, ಯಾರು ಲೈಫ್ ಸ್ಟೈಲ್ ತೋರಿಸಬೇಕು ಅನ್ಕೊಳ್ತಾರೆ ಅವರ ಲೈಫ್ ಪೂರ್ತಿ ಸ್ಟ್ರಗಲ್ ಮಾಡುವುದರಲ್ಲಿಯೇ ಕಳೆದು ಹೋಗುತ್ತೆ. ಹಾಗಿದ್ರೆ ಈ ಸಮಸ್ಯೆಯಿಂದ ಆಚೆ ಬರುವ ಉಪಾಯದ ಬಗ್ಗೆ ಹೇಳ್ತೀನಿ ಕೇಳಿ. ಒಂದು ಗಿಲ್ಟ್ ಫ್ರೀ ಸ್ಪೆಂಡಿಂಗ್ ಲಿಮಿಟ್ ನಿರ್ಮಾಣ ಮಾಡಿ. ಉದಾಹರಣೆಗೆ 5,000 ರೂಪಾಯಿ ನಿಮ್ಮ ಸ್ಪೆಂಡಿಂಗ್ ಲಿಮಿಟ್ ಇದ್ರೆ ಅದರ ಒಳಗೆ ಏನ್ ಬೇಕು ಅದನ್ನ ಖರೀದಿ ಮಾಡಿ. ಗಿಲ್ಟ್ ಮಾಡ್ಕೊಳ್ಬೇಡಿ, ಆದ್ರೆ ಅದಕ್ಕಿಂತ ಜಾಸ್ತಿ ನೋ ಎಕ್ಸ್ಕ್ಯೂಸ್. ಒಂದ್ಸಲ ನಿಮ್ಮ ಲಿಮಿಟ್ ಮುಗಿದು ಹೋದ್ರೆ ಮತ್ತೆ ಯಾವುದಾದ್ರೂ ವಸ್ತು ಎಷ್ಟೇ ಇಷ್ಟ ಆಗಿರಲಿ ಅದನ್ನ ನೋ ಎಂದು ಹೇಳಿ. ಮಿಸ್ಟೇಕ್ ನಂಬರ್ 5, ಕೇವಲ ಸೇವಿಂಗ್ಸ್ ಮೇಲೆ ಫೋಕಸ್ ಮಾಡೋದು, ಹಣ ಸಂಪಾದನೆ ಮಾಡುವ ಉಪಾಯ ಹುಡುಕದೇ ಇರೋದು. ನೋಡಿ, ಕೆಲವೊಬ್ರು ತಮ್ಮ ಪೂರ್ತಿ ಎನರ್ಜಿ ಟೂತ್ ಪೇಸ್ಟ್ 5 ರೂಪಾಯಿ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಎಂದು ಯೋಚನೆ ಮಾಡ್ತಾರೆ. ಆದ್ರೆ ಈ ತಿಂಗಳು 5,000 ಜಾಸ್ತಿ ಹೇಗೆ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡೋದಿಲ್ಲ. ನೋಡಿ, ಸೇವಿಂಗ್ಸ್ ಮಾಡಲು ಒಂದು ಲಿಮಿಟ್ ಇರುತ್ತೆ, ಆದ್ರೆ ಸಂಪಾದನೆ ಮಾಡಲು ಯಾವುದೇ ಲಿಮಿಟ್ ಇರೋದಿಲ್ಲ. ಉದಾಹರಣೆಗೆ ನೀವು ತಿಂಗಳಿಗೆ 2,000 ಉಳಿತಾಯ ಮಾಡ್ತೀರಾ ಅನ್ಕೊಳ್ಳಿ, ಆದ್ರೆ ಅದೇ ತಿಂಗಳಲ್ಲಿ 5,000 ಎಕ್ಸ್ಟ್ರಾ ಸಂಪಾದನೆ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ನೋಡಿ, ನೀವು ನೇರವಾಗಿ ಎಕ್ಸ್ಟ್ರಾ 3,000 ಸೇವ್ ಮಾಡಬಹುದು. ಅದಕ್ಕೆ ಭಾರತದಲ್ಲಿ 70% ಜನ ಒಂದೇ ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ತುಂಬಾ ಜನ ಖರ್ಚು ಮಾಡಲು ಫೋಕಸ್ ಮಾಡ್ತಾರೆ. ಯಾವುದೇ ಫ್ರೀಲಾನ್ಸಿಂಗ್ ಇಲ್ಲ, ಯಾವುದೇ ಸೈಡ್ ಹಸಲ್ ಇಲ್ಲ ಅಥವಾ ಯಾವುದೇ ಸ್ಕಿಲ್ಸ್ ಬಿಲ್ಡಿಂಗ್ ಕಲಿಯೋದಿಲ್ಲ. ಈಗ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಪೂರ್ತಿ ಎನರ್ಜಿ ಹಾಕಿ ನೀವು 100 ರೂಪಾಯಿ ಉಳಿತಾಯ ಮಾಡ್ತಾ ಇದ್ರೆ, ಆದ್ರೆ ಅದೇ ಎನರ್ಜಿ ಉಪಯೋಗ ಮಾಡಿ ಯಾವುದಾದ್ರೂ ಫ್ರೀಲಾನ್ಸಿಂಗ್ ವರ್ಕ್ ಮಾಡಿ, ಕಂಟೆಂಟ್ ಕ್ರಿಯೇಟ್ ಮಾಡಿ ಅಥವಾ ವೀಕ್ಲಿ ಸಣ್ಣ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ 1,000 ರೂಪಾಯಿ ಸಂಪಾದನೆ ಮಾಡಬಹುದು. ನೆನಪಿರ್ಲಿ, ಉಳಿತಾಯ ಮಾಡೋದು ಒಳ್ಳೆಯದು, ಆದ್ರೆ ಕೇವಲ ಉಳಿತಾಯ ಮಾಡಿ ನೀವು ಶ್ರೀಮಂತ ವ್ಯಕ್ತಿ ಆಗೋದಿಲ್ಲ. ಅದಕ್ಕೆ ಮೊದಲು ತಮ್ಮ ಸಂಪಾದನೆ ಹೆಚ್ಚಿಸಲು ಶ್ರಮ ಹಾಕಿ, ತಮ್ಮ ಸ್ಕಿಲ್ಸ್ ಅಪ್ಗ್ರೇಡ್ ಮಾಡಿ. ಫ್ರೀ ಆಗಿ ಕೋರ್ಸೆರಾ, ಯೂಟ್ಯೂಬ್ ಗಳಿಂದ ಹೊಸ ಸ್ಕಿಲ್ಸ್ ಕಲಿಯಿರಿ. ನೋಡಿ, 10 ರೂಪಾಯಿ ಕಡಿಮೆ ಖರ್ಚು ಮಾಡೋದಕ್ಕಿಂತ ಒಳ್ಳೆಯದು 100 ರೂಪಾಯಿ ಎಕ್ಸ್ಟ್ರಾ ಸಂಪಾದನೆ ಮಾಡುವುದನ್ನ ಕಲಿಯಿರಿ. ಏಕೆಂದ್ರೆ ಸೇವಿಂಗ್ಸ್ ನ ಒಂದು ಲಿಮಿಟ್ ಇರುತ್ತೆ, ಆದ್ರೆ ಸಂಪಾದನೆ ಮಾಡಲು ಯಾವುದೇ ಲಿಮಿಟ್ ಇರೋದಿಲ್ಲ. ಈ ಎಲ್ಲಾ ಮಿಸ್ಟೇಕ್ ಗಳಿಂದ ಪಾರಾದ್ರೆ ತುಂಬಾ ಹಣ ಉಳಿತಾಯ ಮಾಡಬಹುದು. ಆಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿ. ಬಾಯ್ ಬಾಯ್.